ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ಕೇರಳದ ಒಂದು ಜಾಗದಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಒಂದು ಫಾರೆಸ್ಟ್ ಒಳಗಡೆ ಇದ್ದೀನಿ. ಯಾವುದು ಅಂದರೆ ಇದು ಮಹಾಗಣಿ ತೋಟಮ್. ಮಹಾಗಣಿ ತೋಟಮ್ ಅಂದರೆ ಒಂದು ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ದೊಡ್ಡ ಫಾರೆಸ್ಟ್. ಇದ್ರೊಳಗಡೆ ಮಲಯಾಳಂ, ತಮಿಳು, ತೆಲುಗು, ಈವನ್ ಕನ್ನಡ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಮಲಯಾಳಂ, ತಮಿಳ್ ಆ್ಯಂಡ್ ತೆಲುಗು ಇದಿಷ್ಟು ಶೂಟಿಂಗ್ಸು ತುಂಬ ಫಿಲಮ್ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಮಹಾಗಣಿ ತೋಟಮ್ ಅಂತ ಈ ಒಂದು ಜಾಗ ಇದು ಒಂದು ಮಲಯಾಟೂರ್ ಹತ್ರ ಇರತಕ್ಕಂಥದ್ದು. ಏನು ಜಾಗದ ಹೆಸರೇನು ಹೇಳಿದ್ರು, ಒಂದು ನಿಮಿಷ ರೀ ಕೇಳ್ತೀನಿ. ಸಾಲ್ತನೆ ಪೇರಂದ ಈ ಸಾಲ್ತನೆ ಬೇರೆ ಮುಳಂಗುಳಿ ಈ ಥರ ಇಲ್ಲಿ ಹೆಸರು ಹೇಳಕ್ಕೆ ನಮ್ಗೆ ಬರಲ್ಲ ಸೀರಿಯಸ್ ಆಗಿ. ಸೊ ಈ ಥರ ಒಂದು ಜಾಗದಲ್ಲಿ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ಫುಲ್ ಫಾರೆಸ್ಟು. ಇಲ್ಲಿ ನಡ್ಕೊಂಬರೋಕೆ ಒಂದು ರೋಡ್ ಇದೆ, ಆ್ಯಂಡ್ ಹಿಂಗೆ ನಡ್ಕೊಂಡು ಹೋದರೆ ಅಲ್ಲೊಂದು ಹಿಂಗೆ ನಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಸುತ್ತಮುತ್ತ ಫುಲ್ಲು ಫಾರೆಸ್ಟೇ ಇರೋದು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಜಾಗ ಮಾತ್ರ ತುಂಬಾ ಕಾಮ್ ಆ್ಯಂಡ್ ಕೂಲ್ ಆಗಿದೆ, ಸೂಪರ್ ಆಗಿದೆ ಮಾತ್ರ. ಒಂದು ನಾರ್ಮಲಾಗಿ ಸಿಟಿಲೆಲ್ಲ ಇದ್ದರೆ ನನಗೆ ಅವ್ರ ಮನೆಯಲ್ಲೆಲ್ಲ ಹೋದರೆ ಮನೆ ಕಡೆ ಎಲ್ಲ ತುಂಬ ಸೆಕೆ ಇರುತ್ತೆ. ಬಟ್ ಇಲ್ಲಿ ಎಷ್ಟು ಕೂಲಾಗಿದೆ ಅಂದರೆ ತಣ್ಣಗಿದೆ, ಆ್ಯಂಡ್ ಒಳ್ಳೆ ಚಳಿ ಕೂಡ ಬೀಸ್ತಾ ಇದೆ. ಸೊ ನೀವು ನೋಡ್ತಾರೆ, ಯಾಕೆಂದರೆ ಇಲ್ಲಿ ಮರ ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ಕೂಲ್ ತಂಪಾಗಿದೆ. ಸೊ ನೋಡಿ ಫಾರೆಸ್ಟ್ ಹೇಗಿದೆ ಅಂತ. ಮಹಾಗಣಿ ತೋಟಮ್ ಅಂತ ಏನಕ್ಕೆ ಹೆಸರು ಹೇಳ್ತಾರೆ ಅಂದರೆ, ಇಲ್ಲಿ ಒಂದು ಮರ ಇದೆ, ಮಹಾಗಣಿ ಅನ್ನೋ ಒಂದು ಮರ. ಓಕೆ, ಆ ಮರಗಳು ಈ ಒಂದು ಫಾರೆಸ್ಟಲ್ಲಿ ಜಾಸ್ತಿ ಇರೋದರಿಂದ ಈ ಜಾಗಕ್ಕೆ ಮಹಾಗಣಿ ತೋಟಮ್ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ಒಂದೊಂದು ಮರದ ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಮಹಾಗಣಿ ಅನ್ನೋ ಒಂದು ಮರ ನೋಡ್ತೀವಿ. ಇದಾಗಿರ್ಬೋದು. ಏನಿದರ ವಿಶೇಷತೆ ಅಂದರೆ, ದುಡ್ಡು. ಒಂದು ಮರನ ಅಲ್ಲಿ ಸೇಲ್ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಂದರೆ ಲಕ್ಷ ದುಡ್ಡು. 3 ಕಡೆ ಗಂಧದ ಮರನ ಕದ್ದು ಮಾರುವಾಗ ಒಳ್ಳೆ ದುಡ್ಡು ಮಾಡ್ತಾರೆ ನೋಡಿ. ಸೊ ಅದೇ ರೀತಿ ಇಲ್ಲಿ ಮಹಾಗಣಿ ಅನ್ನೋ ಒಂದು ಮರಕ್ಕೆ ತುಂಬಾ ಬೆಲೆ ಇದೆಯಂತೆ. ಒಂದು ಮರನ ಕಟ್ ಮಾಡಿ ಸೇಲ್ ಮಾಡಿದ್ರೆ ಲಕ್ಷ ಕೋಟಿ ದುಡ್ಡು ಬರುತ್ತಂತೆ. ಸೊ ಜಸ್ಟ್ ನಾನು ತಿಳ್ಕೊಂಡಿರೋಂಥ ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಇಲ್ಲೆಲ್ಲ ಬರೀ ಅದೇ ಮರಗಳು ಜಾಸ್ತಿ ಇರೋದ್ರಿಂದ ಈ ಒಂದು ಕಾಡಿಗೆ ಈ ಒಂದು ಹೆಸರು ಬಂದಿದೆ, ಮಹಾಗಣಿ ತೋಟಮ್. ಹೀಗೆ ಈ ಫಾರೆಸ್ಟ್ ಒಳಗಡೆ ಹಂಗೆ ನಡ್ಕೊಂಡು ಹೋಗ್ತಾ ನಮಗೆ ಕೊನೆಗೆ ಒಂದು ಹೊಳೆ ಸಿಗುತ್ತೆ. ಸೊ ಆ ಹೊಳೆ ಹತ್ರ ಹೋಗ್ಬಿಟ್ಟು ಬೇಕಾದರೆ ನೀರಲ್ಲಿ ಆಟ ಆಡಬಹುದಾ ಇಲ್ವಾ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ಬೋದು. ಆಟ ಆಡೋಕ್ಕೆ ಬಿಟ್ಟರೆ ನೀರಲ್ಲಿ ಆಟ ಆಡೋಣ. ಹಾಗೇ ರೀತಿ ನಡ್ಕೊಂಡು ಹೋಗ್ತಾ ಈ ಥರ ಚೇರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟರೆ ಅಲ್ಲಿ ನೋಡಿ, ಅಲ್ಲೆಲ್ಲ ಪ್ಲೇಸಸ್ ಇದೆ ನೋಡಿ, ಯಾವ ಥರ ಇದೆ. ಎಲ್ಲ ಜನ ಟೂರಿಸ್ಟ್ ಪ್ಲೇಸಸ್ ಅಲ್ಲ, ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಜನ ಬರ್ತಾ ಇರ್ತಾರೆ ಟೂರಿಸ್ಟಿಗೆ. ಸೊ ಇಲ್ಲಿ ಬಂದವರಿಗೆ ಒಬ್ಬರಿಗೆ ಟಿಕೆಟ್ ಇದೆ, ಒಂದು ತಲೆಗೆ ಇಷ್ಟೊಂದು ಟಿಕೆಟ್ ಇದೆ. ಒಬ್ಬರಿಗೆ ಅಡಲ್ಟ್ಸ್ಗೆ ಟಿಕೆಟ್ ತೊಗೊಂಡು ಅಲ್ಲಿ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಒಳಗಡೆ ಬರಬೇಕಾಗುತ್ತೆ. ಅಪ್ಪ ಎಷ್ಟು ಟಿಕೆಟ್ ಒಬ್ಬರಿಗೆ? ಅದಕ್ಕೆ 60. ಒಬ್ಬರಿಗೆ 60 ರೂಪೀಸ್, 60 ರೂಪಾಯಿ ಕೊಟ್ಟು ಇಲ್ಲಿಗೆ ಬರಬೇಕು. ಬನ್ನಿ ಸ್ನೇಹಿತರೆ, ಇವಾಗ ನಾವು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಹೊಳೆ ಅಂದರೆ ನದಿ. ಈ ಕೇರಳದಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಪೆರಿಯಾರ್ ರಿವರ್ ನೋಡಿ. ಎಸ್, ಏನೋ ಮಲಯಾಳದಲ್ಲಿ ಬರ್ದವ್ರು ಅರ್ಥ ಆಗಲ್ಲ. ಇಲ್ಲೂ ಕೂಡ ಉಯ್ಯಾಲೆಲ್ಲ ಕಟ್ಟಿಟ್ಟಿದ್ದಾರೆ ನೋಡಿ. ವಿಹಂಗಮ ನೋಟ. ಬನ್ನಿ ನೀರು ಹತ್ರ ಹೋಗೋಣ. ಚೆನ್ನಾಗಿದೆ ಅಲ್ಲ ವ್ಯೂ. ಆರಾಮಾಗಿ ನೀರಲ್ಲಿ ಇಳಿಬೋದು, ಏನಂತ ಆಳ ಇಲ್ಲ.
ಬಂದಿದ್ದು ಆಯಿತು, ನೀರಲ್ಲಿ ಆಟ ಆಡಿದ್ದು ಆಯಿತು. ಇವಾಗ ಸೀದಾ ನಾವು ಮನೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ವಿ. ಮತ್ತೊಂದು ಶಾರ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್.